ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಹುಲ್ಸೂರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ಸಮಯಾನುಸಾರ ಜರುಗದೆ ತರಾತುರಿಯಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಲು ಹೇಳಿದ ಶಾಸಕ ಶರಣು ಸಲ್ಗರ್. ಈ ವ್ಯವಸ್ಥೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಧೀರ್ ಕಾಡದಿ. ಈ ಒಂದು ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ಹುಲ್ಸೂರು ತಾಲೂಕಿನಲ್ಲಿ ನಾವು ಪೂರ್ವಿ ಭಾವಿಸಿ ಸಭೆಯನ್ನು ನಡೆಸಿದ್ದೀವಿ. ಆನಂತರ 5 ನಿಮಿಷ ಸಾರ್ವಜನಿಕ ಗಾಂಧಿ ಚೌಕಿನಲ್ಲಿ ಏನಂತಂದ್ರೆ ಧ್ವಜಾರೋಹಣ ಮಾಡಬೇಕಂತ ಎಲ್ಲ ಮೊನ್ನೆ ತಹಶೀಲ್ದಾರರು ನಾವು ಎಲ್ಲ ಹೇಳಿದ್ದೀವಿ. ಆದರೆ ಇವತ್ತಿನ ದಿವಸ ಶಾಸಕರ ಒಂದು ತರಾತುರಿಯಲ್ಲಿ ಏನಂತಂದ್ರೆ 8ಕ್ಕೆ 5 ನಿಮಿಷ ಕಮ್ಮಿ ಇರ್ಲಿಕ್ಕೆ ಏನಂತಂತಂದ್ರೆ ಅವರು ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಇದು ಒಂದು ಅಗೌರವ ಎಂಬುದೇನಂತಂದ್ರೆ ನಾನು ಇವತ್ತಿನ ದಿವಸ ಭಾವಿಸ್ತೀನಿ. ಇಂಥ ಒಂದು ಸಂವಿಧಾನ 75ನೇ ವರ್ಷ ಏನಂತಂತಂದ್ರೆ ಆಗಿದೆ. ಇಂಥ ಒಂದು ಈ ಒಂದು ಹೊಸ ತಾಲೂಕಿಗೆ ಏನಂತಂತಂದ್ರೆ ನಮ್ಮ ಶಾಸಕರು ಕೂಡ ಏನಂತಂದ್ರೆ ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ. ಅವರು ಬರಲ್ದಷ್ಟು ಕೂಡ ಇದೆ ಅಂತಂದ್ರೆ ಸರಿಯಾಗಿರುತ್ತೆ. ಯಾಕಂತಂದ್ರೆ ಅನೇಕ ಸಾರ್ವಜನಿಕರು 5 ನಿಮಿಷ ಟೈಮಿಗೆ ಬರಬೇಕು. ಅವರು ಕೂಡಲೇ ಬಂದು ಏನಂತಂತಂದ್ರೆ ತಹಸೀಲ್ ಆಫೀಸು 7:30ಕ್ಕೆ ಇರುತ್ತೆ, ಅದು ಅಲ್ಲಿ 7:45ಕ್ಕೆ ಹಾರಿಸ್ತಾರೆ. ಆಮೇಲೆ ಇಲ್ಲಿಂದ 8 ಗಂಟೆ ಆಗಿ 5 ನಿಮಿಷಕ್ಕೆ ಇರುತ್ತೆ. ಇದು ಏನಂದ್ರೆ ಸಾರ್ವಜನಿಕ 8ಕ್ಕೆ 5 ನಿಮಿಷ ಕಮ್ಮಿ ಇರ್ಲಿಕ್ಕೆ ಹಾಕ್ತಾರೆ. ಇದು ಯಾವ ಒಂದು ನ್ಯಾಯ ಇದೆ ಎಂಬುದೇನಂತಂದ್ರೆ ಇವತ್ತಿನ ದಿವಸ ಸಂವಿಧಾನ ದಿವಸ ಏನಂತಂದ್ರೆ ಇದು ಎಲ್ಲ ಮಾಧ್ಯಮದವರಿಗೆ ಮತ್ತು ಮೇಲಧಿಕಾರಿಗಳಿಗೆ ಏನಂತಂದ್ರೆ ಗೊತ್ತಾಗಬೇಕಂತ ನಾನು ಮನವಿ ಮಾಡಿಕೊಳ್ತೀನಿ.